ಆತ್ಮೀಯರೇ ನಮಸ್ಕಾರ. ನಾನು ಕಟೇರ್ ಸ್ವಾಮಿ 76 ವೆಂಕಟಾಪುರ. ನಾನು ಇವತ್ತು ಏನು ಹೇಳೋಕ್ಕೆ ಹೊರಟಿದ್ದೀನಪ್ಪ ಅಂತಂದರೆ, ಇವತ್ತಿನ ಇಂಗ್ಲೀಷ್ ಲರ್ನಿಂಗ್ ಕ್ಲಾಸಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿ ಡಿಸೋಜ ಸಾರು, ನಾವು ಸುಜಾತಾ ಮೇಡಮ್ ಆ್ಯಂಡ್ ರಾಜೇಶ್ ಸಾರು ಪಾಲ್ಗೊಂಡಿದ್ದೀವಿ. ಅದರಲ್ಲಿ ಚರ್ಚೆ ಮಾಡಿದ್ದೀವಿ ನಾವು ಜೂಮ್ ಕಾಲ್ ಯಾಕೆ ಮಾಡಬಾರ್ದು ಅಂತ. ಹಾಗಾಗಿ ಜೂಮ್ ಕಾಲಲ್ಲಿ ಕನ್ವರ್ಜೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾಳೆಯಿಂದ ಜೂಮ್ ಕಾಲಲ್ಲಿ ಅಟೆಂಡ್ ಆಗೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಜೂಮ್ ಕಾಲು ಯಾವ ರೀತಿ ನಾವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಹಾಗೆ ನಾವು ಅದನ್ನು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು, ಹಾಗೆ ಅದನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕಂತ ನಮ್ಮಲ್ಲಿ ಪ್ರಶ್ನೆ ಕಾಡುತ್ತೆ. ಹಾಗಾಗಿ ನಾನೊಂದು ಚಿಕ್ಕ ಈ ವಿಡಿಯೋನ ಮಾಡ್ತಾಯಿದ್ದೀನಿ, ತಾವೆಲ್ಲ ಗಮನಿಸಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಹಾಗೆ ಜೂಮ್ ಕಾಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳೆಯಿಂದ ನಮಗೆ ಇದು ಹೆಲ್ಪ್ ಆಗುತ್ತೆ. ಯಾವುದೇ ಮೀಟಿಂಗ್ ಆಗಿರ್ಬೋದು, ಆನ್ಲೈನ್ ಜೂಮ್ ಮೀಟಿಂಗ್ ಆಗಿರ್ಬೋದು, ಇದು ನಮಗೆಲ್ಲರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತಾವೆಲ್ಲರೂ ಮೊಬೈಲ್ ತೆಗೆದುಕೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ, ಈಗ ಪ್ಲೇಸ್ಟೋರಿಗೆ ಹೋಗಬೇಕಾಗತ್ತೆ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಈ ಪ್ಲೇಸ್ಟೋರಲ್ಲಿ ಇಲ್ಲಿ ಜೂಮ್ ಅಂತ ಹೊಡಿಬೇಕು. ಜೂಮ್ ಮೀಟಿಂಗ್ ಆ್ಯಪ್ ಅಂತ ಬರುತ್ತೆ. ಜೂಮ್ ಕೋಲ್ಡ್ ಮೀಟಿಂಗ್ ಆ್ಯಪ್ ಅಂತ, ಜೂಮ್ ಮೀಟಿಂಗ್ ಆ್ಯಪ್ ಅಂತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಜೂಮ್ ವರ್ಕ್ ಪ್ಲೇಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನು ಪೂರ್ತಿ ಅದು ಇದಾಗೋವರೆಗೂ 100 ಆಗೋವರೆಗೂ ನೀವು ಕಾಯಬೇಕಾಗುತ್ತೆ. ಯಾವ ರೀತಿ ನಾನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೀನಿ. ಕೆಲವರಿಗೆ ಇದರಲ್ಲಿ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿಲ್ಲದವ್ರಿಗೆ ಇದು ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಳಿ. ಓಕೆ ಅಲ್ವಾ. ಇದು ಈಗ ಓಪನ್ ಅಂತ ಹೊಡಿಬೇಕು, ಮೇಲೆ ಕ್ಲಿಕ್ ಮಾಡಬೇಕು. ಆಲ್ರೆಡಿ ನಂದು ಇದು ಜೂಮ್ ಕಾಲ್ ಇರೋದರಿಂದ ಇಲ್ಲಿ ನನ್ನ ಹೆಸರು ಆಲ್ರೆಡಿ ಕಟೇರ್ ಸ್ವಾಮಿ 76 ವೆಂಕಟಾಪುರ ಅಂತ ಬಂತು. ನೀವು ಹೊಸ್ದಾಗಿ ಮಾಡೋರಿಗೆ ಅಲ್ಲಿ ಕೇಳುತ್ತೆ ಮೊಬೈಲ್ ನಂಬರ್ ಅಥವಾ ಜಿಮೇಲ್ ಐ ಡಿ ಅಂತ ಕೇಳುತ್ತೆ. ನೀವೇನು ಮಾಡಬೇಕಂತಂದರೆ, ಮೊಬೈಲ್ ನಂಬರ್ ಹಾಕೋದಕ್ಕಿಂತ ಜಿಮೇಲ್ ಐ ಡಿ ಹಾಕಬೇಕು. ಜಿಮೇಲ್ ಐ ಡಿ ಹಾಕಿದರೆ ನಿಮಗೆ ಆಟೋಮೆಟಿಕ್ಲಿ ನಾವೇನು ಲಿಂಕ್ ಕಳಿಸ್ತೀವಲ್ಲ ಜೂಮ್ ಮೀಟಿಂಗ್ದು, ಅದು ಆಟೋಮೆಟಿಕ್ಲಿ ನಿಮಗೆ ಆ್ಯಡ್ ಆಗುತ್ತೆ. ಈಗ ನೋಡಿ, ಉದಾಹರಣೆ, ಈಗ ಒಂದು ಮೀಟಿಂಗ್ ಅಂತ ಇದೆ ಇಲ್ಲಿ ಕೆಳಗಡೆ, ಇದು ಮೀಟಿಂಗು. ಓಕೆ ಅಲ್ವಾ. ಇದರಲ್ಲಿ ನ್ಯೂ ಮೀಟಿಂಗ್ ಅಂದರೆ ನಾವು ಈಗ ಮೀಟಿಂಗ್, ಈಗ ನಾಳೆ ನಾವು ಇಂಗ್ಲೀಷ್ ಲರ್ನಿಂಗು ನಾನು ಮಾಡಬೇಕಾದ್ರೆ ಇದು ನ್ಯೂ ಮೀಟಿಂಗ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನು ಆಮೇಲೆ ಈಗ ನಾನು ನಾಳೆ ಮಾಡೋದ್ರಿಂದ ಶೆಡ್ಯೂಲ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾಳೆ ಡೇಟು, ಈಗ ನಾನು ಅದನ್ನ ನಾಳೆ ಮೀಟಿಂಗ್ನ ಅರೇಂಜ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ, ನಾಳೆ 2ನೇ ತಾರೀಕಲ್ವಾ, 2. ಆಮೇಲೆ ಟೈಮಿಂಗು, ನಾವು ನಾಳೆ ಒಂದಿನ 3 ಗಂಟೆ ಆಗಿರೋದ್ರಿಂದ 3 ಗಂಟೆಗೆ ನಾನು ಇದನ್ನು ಮಾಡ್ತೀನಿ. 3 ಸೆಟ್ ಟೈಮ್. ಓಕೆ, 3 ಗಂಟೆ ಇಲ್ಲಿ 2:55ಕ್ಕೆ ಇರಲಿ. ಆ್ಯಕ್ಚುಲಿ ಇದು ಅರ್ಲಿ ಮಾರ್ನಿಂಗ್ ಆಗುತ್ತೆ ನಾವು, ಯಾಕಂದರೆ ಮಧ್ಯಾಹ್ನ ಇದು ಇದೆಯಲ್ವಾ, ಇಲ್ಲಿ 2:56 ಸೆಟ್ ಮಾಡಿದ್ದೀನಿ. 2:56ರಿಂದ 2:45ವರೆಗೆ ಬರುತ್ತೆ ಅದು. ಆ್ಯಕ್ಚುಲಿ 40 ಮಿನಿಟ್ಸ್ ಫ್ರೀ ನಮಗೆ ಸಿಗುತ್ತೆ. ಓಕೆ ಅಲ್ವಾ. ಇದು ಟೈಮ್ ಜೋನ್ ಮುಂಬೈ, ಕಲ್ಕಟ್ಟ, ನ್ಯೂ ಡೆಲ್ಲಿ ಅದು ಓಕೆ ಇರುತ್ತೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಪಾಸ್ ಕೋಡ್ ಇದೆ ಅಲ್ವಾ, ಇಲ್ಲಿ ನಾವು ಚೇಂಜ್ ಮಾಡಬೇಕು, ಈಸಿ ಇರೋದು ಮಾಡಬೇಕಾಗತ್ತೆ.
ನಾನು ಆ್ಯಕ್ಚುಲಿ ನಂದು ಮೊಬೈಲ್ ನಂಬರ್ ಲಾಸ್ಟ್ ನಂಬರ್ ಅಂಕೆನೇ ಇಲ್ಲಿ ಇಡ್ತಾಯಿದ್ದೀನಿ 7717 ಅಂತ. ಓಕೆ, ಈಗ ಇಲ್ಲಿ ಮೇಲೆ ಡನ್ ಅಂತಿದೆ ಅಲ್ವಾ, ಡನ್ ಅಂತ ಕೊಡಬೇಕು. ಇವು ಯಾವ ಅಡ್ರೆಸ್ ಎನಿ ಅಂತ ಇದೆ. ಇಲ್ಲಿ ಮೀಟಿಂಗ್ ಏನು ಮೀಟಿಂಗು ವಿಷಯನ ಬರೆದಾಕಬೇಕಾಗತ್ತೆ. ಇಲ್ಲಿ ಇಲ್ಲಿ ಏನು ಮಾಡಬೇಕು, ಇಂಗ್ಲೀಷ್ ಲರ್ನಿಂಗ್ ಇಂಗ್ಲೀಷ್ ಲರ್ನಿಂಗ್ ಕೋರ್ಸ್ ಓಕೆ ಅಲ್ವಾ. ಡೈಲಿ ಇಂಗ್ಲೀಷ್ ಲರ್ನಿಂಗ್ ಕೋರ್ಸ್ ಡೈಲಿ ಇಲ್ಲಿ ಓಕೆ ಮಾಡಬೇಕಾಗತ್ತೆ. ಇಲ್ಲಿ ಡನ್ ಅಂತ ಕೊಟ್ಟರೆ ಸೇವ್ ಆಯಿತು, ಮೀಟಿಂಗ್ ಐ ಡಿ ಓಕೆ ಆಯಿತು. ಈಗ ಇದೇನಾಗುತ್ತೆ, ಇದೇ ನಮಗೆ ಲಿಂಕ್ ಬರೋದು. ಇದನ್ನೇನು ಮಾಡಬೇಕು, ನಾವು ಇದನ್ನು ಟೋಟಲ್ವಾಗಿ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ನಾವೇನು ಮಾಡಬೇಕು, ಇದು ಮೀಟಿಂಗ್ ಸೆಟ್ ಆಯಿತು. ಈಗ ನಾನು ಅದನ್ನು ಇನ್ವೈಟ್ ಮಾಡ್ತೀನಲ್ವಾ, ಇನ್ವೈಟು ಈ ವಾಟ್ಸಪ್ಗೆ ನಾನೀಗ ಹಾಕ್ತಾಯಿದ್ದೀನಿ. ಬರ್ತಾಯಿಲ್ಲ, ನಾನೀಗ ಕಾಪಿ ಮಾಡಿದ್ದೀನಲ್ವಾ, ನೋಡಿ ಇಲ್ಲಿ ಬಂದುಬಿಡ್ತು ಇಂಗ್ಲೀಷ್ ಲರ್ನಿಂಗ್ ಕೋರ್ಸ್ ಡೀಲ್ ಅಂತ. ನಾನು ನಾನೇ ಲಿಂಕ್ ತಗೋಬೇಕಂತ ಈಗ ವಾಟ್ಸಪ್ಪಿಗೆ ಹಾಕ್ತಾಯಿದ್ದೀನಿ. ಇಂಗ್ಲೀಷ್ ಇಲ್ಲಿ ನಾನು ಲಿಂಕ್ ಇದನ್ನು ನಿಮಗೆ ಈಗ ಕಳಿಸಿದ್ದೀನಿ. ನೀವೇನು ಮಾಡಬೇಕು, ಇಲ್ಲಿ ಫಸ್ಟು ಜೂಮ್ ಆ್ಯಪು ಡೌನ್ಲೋಡ್ ಮಾಡ್ಕೋಬೇಕು. ನೀವು ಜೂಮ್ ಆ್ಯಪು ಡೌನ್ಲೋಡ್ ಮಾಡ್ಕೊಂಡಷ್ಟು ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ಬಂದುಬಿಡುತ್ತೆ. ಇಲ್ಲಿ ಬಂದ ಮೇಲೆ ನೀವೇನು ಮಾಡಬೇಕು, ಅದು ಪಾಸ್ಕೋಡ್ ಕೇಳುತ್ತೆ. ಯಾವ ರೀತಿ ಅಂತ ನಾನು ಹೇಳ್ತೀವಿ, ಒಂದೇ ನಿಮಿಷ. ಇದು ನಾನು ನಿಮಗೆ ಜಸ್ಟ್ ಯಾವ ರೀತಿ ಅಟೆಂಡ್ ಆಗೋದು ತೋರಿಸ್ತಾ ಇದ್ದೀನಿ. ಇದು ಮೀಟಿಂಗ್ ಐ ಡಿ ಇದೆ ಅಲ್ವಾ, ಅದು ನೀವು ಜಸ್ಟು ಇಮೇಲ್ ಐ ಡಿ ಕೊಟ್ಟರೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಅವಾಗ ಅದೇನು ಕೇಳುತ್ತೆ, ಪಾಸ್ಕೋಡ್ ಕೇಳುತ್ತೆ. ನೀವೇನು ಮಾಡಬೇಕು, 7717 ಅಂತ ಕೊಡಬೇಕು. ಕೊಟ್ಟಾಗ ಮಾತ್ರ ಅದು ನಿಮಗೆ ಓಕೆ ಆಗುತ್ತೆ. ನಾನೀಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡೋ ತಡ ಏನಾಗುತ್ತೆ, ನೀವು ಒಂದು ವೇಳೆ ಇಮೇಲ್ ಐ ಡಿ ಕೊಟ್ಟರೆ ಈ ಥರ ತಿರುಗುತ್ತೆ. ಅದು ತಿರುಗಿದಾಗ ನಾನು ಅಲ್ಲಿ ಅಷ್ಟು ಅಂತ ತೊಗೋಬೇಕಾಗುತ್ತೆ. ಇಲ್ಲಿ ಇದೆ ಅಲ್ವಾ, ಇಲ್ಲಿ ಈ ಮ್ಯೂಟ್ ಅನ್ಮ್ಯೂಟ್ ಅಂತಿದೆ ಅಲ್ವಾ, ಇಲ್ಲಿ ಅದು ವೈಫೈ ಬ್ಲೂ ಡಾಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ಸೌಂಡು ನಾವು ಮಾತಾಡೋದು ಕೇಳೋದು ಇದಾಗುತ್ತೆ. ನಾವು ಮಾತಾಡಬೇಕಂದ್ರೆ ಅನ್ಮ್ಯೂಟ್ ಮಾಡಬೇಕು. ನಾವು ಮಾತಾಡಬಾರ್ದು, ನಮ್ಮ ಮಾತು ಮುಗಿತಂದಮೇಲೆ ಮ್ಯೂಟ್ ಮಾಡ್ಕೋಬೇಕು. ಇಲ್ಲಿ ಮ್ಯೂಟ್ ಮಾಡ್ಕೋಬೇಕು. ಇದು ವಿಡಿಯೋ ನಾವು ಈ ರೀತಿ ವಿಡಿಯೋ ಇದನ್ನು ನಾವು ನೋಡಬೇಕು. ಮತ್ತು ನಮಗೆ ಅದರಲ್ಲೆಲ್ಲರೂ ಕಾಣ್ತೀವಿ ಮೀಟಿಂಗಲ್ಲಿ ಕೂತ್ಕೊಂಡಾಗೆ. ಮತ್ತು ಇದು ನಮಗೆ ವಿಡಿಯೋ ಬೇಡಂದರೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಬೇಕು. ಆಮೇಲೆ ಇದು ಪಾರ್ಟಿಸಿಪೇಟ್, ಎಷ್ಟು ಮಂದಿ ಪಾರ್ಟಿಸಿಪೇಟ್ ಆಗಿದ್ದಾರೆ ಅದನ್ನ ಬಗ್ಗೆ ಇದರಲ್ಲಿ ತಿಳ್ಕೊಬೋದು. ಆಮೇಲೆ ಚಾಟು, ನಮಗೇನಾದರೂ ಮಾತಾಡಬೇಕು, ಏನಾದರೂ ಹೇಳಬೇಕು ಅನಿಸಿದರೆ ಜಸ್ಟ್ ಇದ್ರ ಮೇಲೆ ಟೈಪ್ ಮಾಡಬೇಕಾಗುತ್ತೆ. ಓಕೆನಾ, ಅದಾಯಿತು. ಒಂದೇ ನಿಮಿಷ. ಇಷ್ಟೆಲ್ಲ ರಿಯಾಕ್ಷನ್ ನಾವು ಮಾತಾಡಬೇಕಂದ್ರೆ ರೈಸ್ ಹ್ಯಾಂಡ್ ಮಾಡೋದು ಇದೆಲ್ಲ ಮಾಮೂಲು. ಆಮೇಲೆ ಇದು ಶೇರ್ ಅಂದರೆ ನಾವೇನಾದರೂ PPT ಪ್ರೆಸೆಂಟೇಷನ್ ಮಾಡಿದರೆ ನಮ್ಮದು ಇದರಲ್ಲಿ ಫೋಟೋಸು ಅದನ್ನೆಲ್ಲ ಇದು ಮಾಡೋದು. ಇದೇನು ನಮಗೆ ಅವಶ್ಯಕತೆ ಇರೋಲ್ಲ. ಓಕೆನಾ, ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಮೆಸೇಜಲ್ಲಿ ತಿಳಿಸಿ, ಮೆಸೇಜ್ ಮಾಡಿ ಅಥವಾ ಚಾಟ್ ಮಾಡಿ. ಓಕೆನಾ, ಬಾಯ್. ಎಲ್ಲರಿಗೂ ಧನ್ಯವಾದ. ಅಪ್ಪಾಜಿ ಹೋಮ್ವರ್ಕ್ ಮಾಡ್ಕೊ ಬಂಗಾರ.